ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಲಯಾಳಂನ ಒಂದು ಬೆಸ್ಟ್ ಫೀಲ್ ಗುಡ್ ಮೂವಿನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೂವಿ ನೋಡೋಕೆ ಟೈಮ್ ಇಲ್ಲ ಅನ್ನೋರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಸಾಕು, ಮೂವಿ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ನಿಮ್ಗೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಈ ಮೂವಿನ ಓಪನಿಂಗ್ ಸೀನ್ ಬಂದ್ಬಿಟ್ಟು ಒಂದು ಮ್ಯೂಸಿಕ್ ಕನ್ಸರ್ಟ್ ನಡೀತಾ ಇರುತ್ತೆ. ಆ ಮ್ಯೂಸಿಕ್ ಕನ್ಸರ್ಟ್ ಅಲ್ಲಿ ಎಲ್ಲರಿಗೂ ಫಾರಿನ್ ಹೋಗುವಂತ ವೀಸಾ ಮತ್ತೆ ಪಾಸ್ಪೋರ್ಟ್ ಬರುತ್ತೆ, ಆದ್ರೆ ಈ ಸಿನಿಮಾದ ಹೀರೋಗೆ ಬಿಟ್ಟು. ಸೊ ಇದರಿಂದ ಹೀರೋ ಬೇಜಾರಾಗಿರ್ತಾನೆ. ಸೊ ಇವನು ಬೇಜಾರಾಗಿರೋ ಟೈಮ್ ಅಲ್ಲೇನೆ ಊರಿಂದ ಅವ್ರ ಅಪ್ಪನ ಬರ್ತ್ಡೇಗೆ ಇನ್ವಿಟೇಷನ್ ಬರುತ್ತೆ. ಸೊ ಹೀರೋಗೂ ಮತ್ತೆ ಅವನ ಫ್ಯಾಮಿಲಿಗೂ ಅವ್ರ ಅಪ್ಪನ ನಡುವೆ ಅಷ್ಟು ಅವನಿಗೆ ಆಗ್ತಾ ಇರೋದಿಲ್ಲ. ಅವನಿಗೆ ಅವನ ಫ್ಯಾಮಿಲಿ ಜೊತೆ ಅಷ್ಟೊಂದು ಕನೆಕ್ಷನ್ ಇರೋದಿಲ್ಲ. ಆದ್ರೂ ಅವನು ಊರಿಗೆ ಹೋಗ್ಲೇಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಫೈನಲಿ ಅವನು ಊರಿಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾನೆ. ಮಲಯಾಳಂ ಮೂವೀಸ್ ಗಳಲ್ಲಿ ಒಂದು ಸ್ಟ್ರಾಂಗ್ ಎಲಿಮೆಂಟ್ ಏನಂತ ಹೇಳಿದ್ರೆ ಅದು ಅವರ ನೇಚರ್. ಸೊ ಅವರು ನೇಚರ್ ನ ತೋರಿಸೋ ರೀತಿಯಿಂದ ಆಡಿಯನ್ಸ್ ಗೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಒಂದು ವೈಬ್ಸೇ ಬರುತ್ತೆ. ಸೊ ಈ ಮೂವಿಲೂ ಕೂಡ ಅದೇ ತರ ಅವರ ಊರಿನ ಒಂದು ನೇಚರ್ ಅನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಹೀರೋ ಮನೆಗೆ ಬರ್ತಾನೆ. ಅಂಡ್ ಹೀರೋ ಅವರ ಫ್ಯಾಮಿಲಿ ಎಲ್ಲವೂ ಅರ್ಚಕರ ಫ್ಯಾಮಿಲಿ ಆಗಿರುತ್ತೆ. ಅವರೆಲ್ಲ ಪುರೋಹಿತ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಪೂಜಾರಿಗಳಾಗಿರ್ತಾರೆ. ಹೀರೋವಿನ ಅಪ್ಪ, ಅಣ್ಣ, ಕಸಿನ್, ದೊಡ್ಡಪ್ಪ ಎಲ್ಲರೂ ಕೂಡ ಪೂಜಾರರೇ ಆಗಿರ್ತಾರೆ. ಆದ್ರೆ ಹೀರೋಗೆ ಆ ಕೆಲಸ ಮಾಡೋದು ಇಷ್ಟ ಇರೋದಿಲ್ಲ. ಹೀರೋಗೆ ಒಬ್ಬ ಮ್ಯೂಸಿಷಿಯನ್ ಆಗ್ಬೇಕು ಅಂತ ಹೇಳಿ ತುಂಬಾ ಆಸೆ ಇರುತ್ತೆ. ಅಂಡ್ ಸಿನಿಮಾದಲ್ಲಿ ಹೀರೋಗೂ ಮತ್ತೆ ಅವರ ತಂದೆಗೂ ಅಷ್ಟಕ್ಕಷ್ಟೇ. ಅವರಿಬ್ಬರ ಸಂಬಂಧ ಹೇಗಿರುತ್ತೆ ಅಂತ ಹೇಳಿದ್ರೆ, ಹೀರೋ ಒಂದ್ಸರಿ ಅವ್ರ ಅಪ್ಪನ ಹತ್ರ ಹೋಗಿ, ಅಪ್ಪ ನನಗೆ 200 ರೂಪಾಯಿ ಬೇಕು ಅಂತೇಳಿ ಕೇಳಿದಾಗ ಅವ್ರ ತಂದೆ ಕೇಳ್ತಾನೆ ಯಾಕಪ್ಪ ಅಂತೇಳಿ. ಯಾಕಪ್ಪ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ ಹೊರಗಡೆ ಹೋಗಿ ಹೀಗೆ ಹೋಗಿ ಟೀ ಕುಡ್ಕೊಂಡ್ ಬರ್ತೀನಿ ಅಂತೇಳಿ ಹೇಳಿದ್ರೆ, ಅವ್ರ ತಂದೆ ಎದ್ದು ಹೋಗಿ ಮನೆಯಲ್ಲೇ ಟೀ ಮಾಡ್ಕೊಂಡ್ ಬಂದು ಅದನ್ನ ಫ್ಲಾಸ್ಕ್ ಒಳಗ್ ಹಾಕೊಂಡು ತಗೊಂಡ್ಬಂದು ಅವನಿಗೆ ಟೀನ ಕೊಟ್ಟು, ತಗೋ ಟೀ ಕುಡಿಯೋದಕ್ಕೆ ಯಾಕೆ ನಿನಗ್ ದುಡ್ಡು, ತಗೋ ಇಲ್ಲೇ ಟೀ ಇದೆ, ಇದನ್ನ 3 ಸರಿ ಕುಡಿಬಹುದು ಅಂತೇಳಿ ಹೇಳ್ತಾನೆ. ಸೊ ಈ ರೀತಿಯ ಅಪ್ಪ ಮಗನ ಸಂಬಂಧ ಇರುತ್ತೆ ಸಿನಿಮಾದಲ್ಲಿ. ಅಂಡ್ ಹೀರೋಗೆ ರೂಪೆ ಅಂತ ಹೇಳಿ ಒಬ್ಬ ಕಸಿನ್ ಬೇರೆ ಇರ್ತಾನೆ. ಅವನು ಪೂಜಾರಿ ಕೆಲಸನೇ ಮಾಡ್ತಾ ಇರ್ತಾನೆ. ಅವನ ಮೂಲಕ ಸಿನಿಮಾದಲ್ಲಿ ಒಂದಿಷ್ಟು ಕಾಮಿಡಿ ಸೀನ್ಸ್ ಅನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಊರಿಗೆ ಬಂದ್ಮೇಲೆ ಹೀರೋ ಹತ್ರ ಖರ್ಚಿಗೆ ದುಡ್ಡು ಇರೋದಿಲ್ಲ, ಅಂದ್ ಮಾಡೋದಕ್ಕೆ ಯಾವ್ದು ಕೆಲಸನೂ ಇರೋದಿಲ್ಲ. ಬಟ್ ಅವನಿಗೆ ಪುರೋಹಿತ ಕೆಲಸ ಮಾಡೋದು ಕೂಡ ಇಷ್ಟ ಇರೋದಿಲ್ಲ. ಆದ್ರೆ ಈ ಸಾರಿ ಅವನಿಗೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಅವನು ಅವನ ಕಸಿನ್ ಜೊತೆ ಅಸಿಸ್ಟೆಂಟ್ ಆಗಿ ಸೇರ್ಕೊಳ್ಳೇಬೇಕಾಗಿರುವಂತ ಒಂದು ಪರಿಸ್ಥಿತಿ ಬರುತ್ತೆ ದುಡ್ಡಿಗೋಸ್ಕರ. ಸೊ ಅಲ್ಲಿಗೆ ಸಿನಿಮಾದ ಕತೆ ಶುರು ಆಗುತ್ತೆ. ಸೊ ಹೀಗೆ ಪುರೋಹಿತ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ದಿರುವಂತ ಹೀರೋ ಪುರೋಹಿತ ಕೆಲಸನೇ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದ್ರ ಮೂಲಕ ಒಂದಿಷ್ಟು ದುಡ್ಡನ್ನ ಖರ್ಚಿಗೆ ಸಂಪಾದಿಸ್ಕೊಳ್ತಿರ್ತಾನೆ. ಅಂಡ್ ಇದ್ರ ನಡುವೆ ಒಂದು ಫನ್ನಿ ಸಾಂಗ್ ಇದೆ, ಅದು ತುಂಬಾ ಚೆನ್ನಾಗಿ ಬಂದಿದೆ ರೈಟಿಂಗ್ ಮೂಲಕ. ಅಂಡ್ ಅದು ತುಂಬಾ ಫನ್ನಿ ಆಗೂ ಕಾಣುತ್ತೆ. ಸೊ ಹೀಗೆ ಕತೆಗೆ ಲೀಡ್ ಕೊಡೋದಕ್ಕೋಸ್ಕರ ಸಿನಿಮಾದಲ್ಲಿ ಅವನ ಕಸಿನ್ ಪಾತ್ರಕ್ಕೆ ಅವನಿಗೆ ಒಂದು ಜೋಕಾಲಿ ಆಡಬೇಕಾದ್ರೆ ತಲೆಗೆ ಪೆಟ್ಟು ಬಿದ್ದು ಅವನು ಇನ್ನೆಲ್ಲೂ ಹೊರಗಡೆ ಕೆಲಸ ಮಾಡೋದಕ್ಕೆ ಹೋಗದೆ ಇರುವಂತ ಒಂದು ಪರಿಸ್ಥಿತಿಗೆ ತಲುಪ್ತಾನೆ. ಸೊ ಆಗ ಈ ಕಸಿನ್ ಈ ಹೀರೋ ಪ್ರಭೆಂದುಗೆ, ಇನ್ ಮುಂದೆ ನನ್ನ ಕೆಲಸನ ನೀನ್ ಮಾಡ್ತಾ ಹೋಗು, ನಾನ್ ಕೆಲಸ ಹಿಡಿದುಕೊಡ್ತೀನಿ, ನೀನು ಉಳಿದಿರೋ ಕೆಲಸ ಮಾಡ್ಕೊಡು, ನಿನಗೆ ಒಂದಿಷ್ಟು ಕಮಿಷನ್ ತಗೋ, ನನಗೊಂದಿಷ್ಟು ದುಡ್ಡು ಕೊಡು ಅಂತ ಹೇಳಿ ಒಪ್ಪಿಸ್ಕೊಳ್ತಾನೆ. ಸೊ ಹೀರೋಗೂ ಅದಿಷ್ಟ ಇಲ್ಲ ಅಂದ್ರೂ ಸಮೇತ ಅವನು ಮಾಡ್ಲೇಬೇಕಾಗಿರುವಂತ ಪರಿಸ್ಥಿತಿ ಇರುತ್ತೆ. ಅಂಡ್ ಹೀಗೆ ಪೂಜೆ ಕೆಲಸ ನಡೀತಾ ಇರುತ್ತೆ. ಅಂಡ್ ಇದ್ರ ಮಧ್ಯೆ ಒಂದು ಪೂಜೆ ಬರುತ್ತೆ, ಅದು ದೆವ್ವನ ಬಿಡಿಸುವಂತ ಒಂದು ಪೂಜೆ. ಹೀರೋಗೆ ಅದರಲ್ಲಿ ನಂಬಿಕೆನೂ ಇರೋದಿಲ್ಲ, ಅದಕ್ಕೋಸ್ಕರ ಅವನು ಅಲ್ಲಿಗೆ ಹೋಗೋದಕ್ಕೆ ತಯಾರು ಕೂಡ ಇರೋದಿಲ್ಲ. ಆದ್ರೆ ಅವನ ಕಸಿನ್ ರೂಪೇಶ್ ಅವನ್ನ ಒಪ್ಪಿಸಿ ಅಲ್ಲಿಗೆ ಕಳಿಸ್ತಾನೆ. ಅಂಡ್ ಹೀರೋ ಹೋಗಿ ಅಲ್ಲಿ ಒಂದು ಕೆಲವು ರಿಚುವಲ್ಸ್ ನ ಮಾಡ್ತಾನೆ. ಆಗ ಆ ಹುಡುಗನ ಮೈಯಲ್ಲಿರುವಂತಹ ದೆವ್ವ ಬಿಟ್ಟು ಹೋಗುತ್ತೆ. ಇದರಿಂದ ಎಲ್ಲರೂ ಶಾಕ್ ಆಗ್ತಾರೆ. ಅಂಡ್ ಇನ್ಫ್ಯಾಕ್ಟ್ ಹೀರೋ ಪ್ರಭೆಂದು ಕೂಡ ಶಾಕ್ ಆಗ್ತಾನೆ. ಆದ್ರೆ ಅವ್ರನ್ನ ಕರ್ಸಿರೋ ಅಂತವ್ರು ಈ ಪೂಜೆಯಿಂದಾನೇ ನನ್ನ ಮಗುವಿನ ಮೈಯಲ್ಲಿರುವಂತಹ ಒಂದು ದೆವ್ವ ಬಿಟ್ಟೋಗಿದೆ ಅಂತ ಹೇಳಿ ನಂಬ್ತಾರೆ. ಸೊ ಇದಾದ್ಮೇಲೆ ಪ್ರಭೆಂದು ಲೈಫ್ ಅಲ್ಲಿ ಏನೇನೋ ಚೇಂಜಸ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಕಥೆಗೆ ಅಲ್ಲಿಂದ ಒಂದು ಟ್ವಿಸ್ಟ್ ಶುರು ಆಗುತ್ತೆ. ಅಂಡ್ ಹೀರೋ ಪ್ರಭೆಂದು ಮೊಬೈಲ್ ಅಲ್ಲಿ ಏನೇನೋ ಚೇಂಜಸ್ ಆಗ್ತಾ ಇರುತ್ತೆ. ಅವನಿಗೆ ಗೊತ್ತಿಲ್ಲದಂಗೆ ಅವ್ನ DP ಚೇಂಜ್ ಆಗ್ತಾ ಇರುತ್ತೆ, ಮೊಬೈಲ್ ಅಲ್ಲಿ ಆರ್ಡರ್ ಬರ್ತಾ ಇರುತ್ತೆ. ಸೊ ಇದರಿಂದ ಕನ್ಫ್ಯೂಸ್ ಆಗಿರುವಂತ ಹೀರೋ ತುಂಬಾ ತಲೆ ಕೆಡಿಸ್ಕೊಳ್ತೇನೆ, ಇದೇನಕ್ಕೆ ಇಷ್ಟೊಂದು ಚೇಂಜಸ್ ಆಗ್ತಿದೆ ಅಂತ. ಸೊ ಇದೇ ರೀತಿ ಹೀರೋ ಪ್ರಭೆಂದು ಕನ್ಫ್ಯೂಷನ್ ಅಲ್ಲಿ ಇರ್ಬೇಕಾದ್ರೆ ಒಂದು ರಾತ್ರಿ ಹೀರೋ ಮಲಗಿರುವಾಗ ಅವನ ಮೊಬೈಲ್ ಕಾಣಿಸ್ತಾ ಇರೋದಿಲ್ಲ. ಆ ಮೊಬೈಲ್ ನ ಅವ್ನು ಹುಡುಕ್ಬೇಕಾದ್ರೆ ಸಡನ್ಲಿ ಅವನ ರೂಮ್ ಅಲ್ಲಿ ಒಂದು ಹೆಣ್ಣು ಮಗಳು ಕಾಣಿಸುತ್ತೆ. ಸೊ ಇಲ್ಲಿಂದ ಕತೆ ಹೊಸ ಟರ್ನ್ ಅನ್ನ ಪಡ್ಕೊಳ್ಳುತ್ತೆ. ಆ ಹುಡುಗಿ ಬೇರೆ ಯಾರು ಅಲ್ಲ, ಈ ಹಿಂದೆ ಪ್ರಭೆಂದು ಒಂದು ಮನೆಯಲ್ಲಿ ಒಬ್ಬ ಮಗುವಿನ ಮೈಯೊಳಗೆ ಸೇರ್ಕೊಂಡಿರುವಂತ ಒಂದು ದೆವ್ವನ ಬಿಡಿಸಿರ್ತಾನಲ್ವಾ, ಅದೇ ದೆವ್ವ ಈಗ ಪ್ರಭೆಂದು ಹಿಂದೆ ಬಿದ್ದಿರುತ್ತೆ. ಆ ದೆವ್ವ ಪ್ರಭೆಂದುಗೆ ಹೇಳುತ್ತೆ, ಆ ಮಗು ತುಂಬಾ ಹೆದರ್ಕೊಳ್ತಿದ್ದ, ಅದಕ್ಕೂ ನೀವು ತುಂಬಾ ಧೈರ್ಯಶಾಲಿ, ನೀವು ನಾನು ನೋಡಿ ಹೆದರ್ಕೊಳ್ಳಿಲ್ಲ ಅಂತ ಅನ್ಸುತ್ತು, ಅದಕ್ಕೋಸ್ಕರ ನಾನು ನಿಮ್ ಮುಂದೆ ಬಂದಿದ್ದೀನಿ ಅಂತ ಹೇಳುತ್ತೆ. ಆದ್ರೆ ಪ್ರಭೆಂದು ಇದನ್ನೆಲ್ಲ ನಂಬೋದಿಲ್ಲ, ಭಯ ಪಡ್ತಾನೆ. ಅವಳನ್ನ ಓಡಿಸೋದಕ್ಕೆ ಪೂಜೆಗಳನ್ನ ಮಾಡಿಸ್ತಾನೆ. ಆದ್ರೆ ಆ ಹುಡುಗಿ ಬರೀ ಇವನ್ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇರ್ತಾಳೆ. ಅಂಡ್ ಇವನ್ ಜೊತೆ ಅವಳು ಮಾತಾಡ್ತಾ ಇರ್ತಾಳೆ. ಆದ್ರೆ ಪ್ರಭೆಂದುಗೆ ಇದೆಲ್ಲ ನಂಬಿಕೆನೂ ಇರೋದಿಲ್ಲ, ಇಷ್ಟನೂ ಇರೋದಿಲ್ಲ. ಅಂಡ್ ಒಂದು ಮೂಮೆಂಟ್ ಅಲ್ಲಿ ಪ್ರಭೆಂದು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಒಂದು ಕೊಲಾಬ್ರೇಷನ್ ಗೆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇರ್ತಾನೆ. ಅಲ್ಲಿ ಪ್ರಭೆಂದು ನುಡಿಸುವಂತ ಯಾವುದೇ ಮ್ಯೂಸಿಕ್ ಆದ್ರಾಗ್ಲಿ ಅದು ಆ ಮ್ಯೂಸಿಕ್ ಡೈರೆಕ್ಟರ್ಗೆ ಇಷ್ಟ ಆಗ್ತಿರೋದಿಲ್ಲ. ಆ ಟೈಮ್ ಅಲ್ಲಿ ಈ ಹುಡುಗಿ ಬಂದ್ಬಿಟ್ಟು ಅವನಿಗೆ ಒಂದು ಸಜೆಷನ್ಸ್ ಕೊಡ್ತಾಳೆ, ಈ ತರ ಟ್ಯೂನ್ ಮಾಡೋದು ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ಸಡನ್ಲಿ ಆ ತರ ಟ್ಯೂನ್ ಅನ್ನ ಅವನು ನುಡಿಸ್ತಾನೆ. ಆಗ ಆ ಮ್ಯೂಸಿಕ್ ಡೈರೆಕ್ಟರ್ಗೆ ಅವನು ತುಂಬಾ ಇಷ್ಟ ಆಗ್ತಾನೆ. ಅಂಡ್ ಅವನು ಆ ಮ್ಯೂಸಿಕ್ ಕನ್ಸರ್ಟ್ ಅಲ್ಲಿ ಸೆಲೆಕ್ಟ್ ಕೂಡ ಆಗ್ತಾನೆ.
ಸೊ ಈ ರೀತಿ ಹೀರೋ ಪ್ರಭೇಂದುಗೆ ಆ ಹುಡುಗಿನ್ ಕಂಡ್ರೆ ಒಂದಿಷ್ಟು ಭಯ ಇರೋದೆಲ್ಲ ಹೋಗುತ್ತೆ. ಅವನು ಅವಳ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಇವರಿಬ್ರು ನಡುವೆ ಒಂದು ಫ್ರೆಂಡ್ಶಿಪ್ ನಡೆಯುತ್ತಾ ಹೋಗುತ್ತೆ. ಅಂಡ್ ಇವರಿಬ್ರು ನಡುವೆ ಒಂದು ಒಳ್ಳೆ ಬಾಂಡಿಂಗ್ ಕೂಡ ಬೆಳೀತಾ ಹೋಗುತ್ತೆ. ಅಂಡ್ ಇದೇ ರೀತಿ ಆ ಹುಡುಗಿ ಅವಳ ಒಂದು ಕೆಲವು ಸ್ಪೆಷಲ್ ಪವರ್ ಗಳನ್ನ ಬಳಸಿ ಪ್ರಭೇಂದುಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ. ಅಂಡ್ ಇದ್ರ ನಡುವೆ ಇವರಿಬ್ರಿಗೂ ಇರುವಂತ ಒಂದು ಟಾಸ್ಕ್ ಏನಂದ್ರೆ ಆ ಹುಡುಗಿ ಹೇಗೆ ಸಾವನ್ನಪ್ಪಿರ್ತಾಳೆ ಅನ್ನೋದು ಅವಳಿಗೆ ಮರ್ತೋಗಿರುತ್ತೆ. ಅವಳಿಗೆ ಅದು ಗೊತ್ತಿರೋದಿಲ್ಲ. ಅದೇ ಕಾರಣದಿಂದಾನೇ ಅವಳು ಆತ್ಮ ಆಗಿ ತಿರುಗ್ತಾ ಇರ್ತಾಳೆ. ಈಗ ಇವರಿಬ್ರಿಗೂ ಅವಳ ಸಾವು ಹೇಗಾಯ್ತು ಅನ್ನೋದನ್ನ ಕಂಡುಹಿಡಿಯೋದೇ ಒಂದು ಟಾಸ್ಕ್ ಆಗಿರುತ್ತೆ. ಸೊ ಇಬ್ರು ಸೇರ್ಕೊಂಡು ಅವಳ ಸಾವಿನ ರಹಸ್ಯವನ್ನ ಕಂಡುಹಿಡಿಯೋದಕ್ಕೆ ಶುರು ಮಾಡ್ತಾರೆ. ಸೊ ಇದ್ರ ನಡುವೆ ಅವನು ಮ್ಯೂಸಿಕ್ ಕನ್ಸರ್ಟ್ ಗೆ ಸೆಲೆಕ್ಟ್ ಆಗಿರ್ತಾನಲ್ವಾ, ಈಗ ಅವನು ಬಾಂಬೆಗೆ ಹೊರಟಿರ್ತಾನೆ. ಜೊತೆಗೆ ಅವಳು ಕೂಡ ಹೋಗ್ತಾಳೆ. ಅಂಡ್ ಬಾಂಬೆಲಿ ಅವನಿಗೆ ಸಾಧ್ಯ ಅನ್ನೋಂತ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಸಾಧ್ಯಗೆ ಆಗತಾನೆ ಒಂದು ಬ್ರೇಕಪ್ ಆಗಿರುತ್ತೆ. ಅದೇ ಟೈಮ್ ಅಲ್ಲಿನೇ ಪ್ರಭೇಂದು ಸಾಧ್ಯನ ಮೀಟ್ ಮಾಡ್ತಾನೆ. ಅಂಡ್ ಅವರಿಬ್ರು ನಡುವೆನೂ ಒಂದು ಪರಿಚಯ ಆಗುತ್ತೆ. ಅವರಿಬ್ರು ನಡುವೆನೂ ಒಂದು ಫ್ರೆಂಡ್ಶಿಪ್ ಆಗುತ್ತೆ. ಒಂದು ಒಳ್ಳೆ ಕ್ಲೋಸ್ ಬಾಂಡಿಂಗ್ ಆಗುತ್ತೆ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಂತ ಹೇಳಿದ್ರೆ ಅವರಿಬ್ರು ನಡುವೆ ಇರುವಂತಹ ಒಂದು ಕ್ಲೋಸ್ನೆಸ್ ನ ಈ ಡೆಲಿಲು ಅನ್ನುವಂತ ಹುಡುಗಿಗೆ ಇಷ್ಟ ಆಗ್ತಿರೋದಿಲ್ಲ. ಸಾಧ್ಯ ಜೊತೆ ಪ್ರಭೇಂದು ಕ್ಲೋಸ್ ಆಗ್ತಾ ಇದ್ದಂಗೆ ಇವಳಿಗೆ ಪ್ರೊಸೆಸಿವ್ನೆಸ್ ಇಂದ ಅವಳಿಗೆ ಬೇಜಾರಾಗ್ತಾ ಇರುತ್ತೆ. ಅಂಡ್ ಅವಳ ಪ್ರೊಸೆಸಿವ್ನೆಸ್ ನ ಹೀರೋ ಬಳಿ ಹೇಳ್ಕೊಳ್ತಾಳೆ. ಅಂಡ್ ಅವಳು ಅವನಿಗೆ ಪ್ರಪೋಸ್ ಕೂಡ ಮಾಡ್ತಾಳೆ, ನಾನು ನಿನ್ನ ಇಷ್ಟ ಪಡ್ತಿದ್ದೀನಂತ. ಆಗ ಹೀರೋ, ನೀನು ದೆವ್ವ ನಾನು ಮನುಷ್ಯ, ಇದೆಲ್ಲ ಹೇಗ್ ಸಾಧ್ಯ, ನಿನ್ಗೆ ಎಲ್ಲ ಹುಚ್ಚಿಡ್ದಿದೆ, ನೀನ್ ಮಾತಾಡ್ತಿರೋದೆಲ್ಲ ತಪ್ಪು ಅಂತೇಳಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆ ಹುಡುಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆಗ ಪ್ರಭೇಂದು ಹೇಳ್ತಾನೆ, ನೀನು ದೆವ್ವ ನಾನು ಮನುಷ್ಯ, ನಾನು ನಿನ್ನ ಟಚ್ ಕೂಡ ಮಾಡೋಕ್ ಆಗೋದಿಲ್ಲ ಅಂತ ಹೇಳಿದಾಗ ಆ ಹುಡುಗಿ ಸಡನ್ಲಿ ಪ್ರಭೇಂದುನ ತಪ್ಕೊಳ್ತಾಳೆ. ಸೊ ಅವಳು ತಪ್ಕೊಂಡಾಗ ಅವಳ ಸಾವು ಹೇಗಾಯ್ತು, ಅವಳ ಫ್ಯಾಮಿಲಿ ಯಾರು, ಅವಳು ಹೇಗೆ ಸತ್ಲು, ಅವಳ ತಂದೆ ತಾಯಿ ಯಾರು, ಅವಳ ಫ್ಯಾಮಿಲಿ ಯಾರು, ಎಲ್ಲದೂ ಅವಳಿಗೆ ನೆನಪಾಗ್ತಾ ಬರುತ್ತೆ. ಸೊ ಅವಳಿಗೆಲ್ಲವೂ ಮರ್ತೋಗಿದೆ ಅನ್ನೋ ಕಾರಣಕ್ಕೇನೆ ಅವಳು ಆತ್ಮ ಆಗಿರ್ತಾಳೆ. ಆದ್ರೆ ಈಗ ಅವಳಿಗೆಲ್ಲ ರಹಸ್ಯನೂ ನೆನಪಾಗ್ತಾ ಬರುತ್ತೆ. ಅವಳಿಗೆ ಹೇಗ್ ಸಾವು ಬಂತು, ಹೇಗ್ ಅವಳು ಸತ್ಲು, ಅವಳ ಫ್ಯಾಮಿಲಿ ಯಾರು, ಎಲ್ಲವೂ ನೆನಪಾದಾಗ ಅವಳು ಮೆಲ್ಲಕ್ಕೆ ಕಾಣೆ ಆಗ್ತಾಳೆ. ಅವಳು ಅಲ್ಲಿಂದ ಸ್ವರ್ಗವಾಸಿ ಆಗ್ತಾಳೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ಹೇಳಿರೋದು ಒಂದೇನೆ, ಆತ್ಮಗಳಿಗೆ ಯಾವಾಗ ಮೋಕ್ಷ ಸಿಗುತ್ತೆ, ಯಾವಾಗ ಅದಕ್ಕೆ ಶಾಂತಿ ಸಿಗುತ್ತೆ, ಅವಾಗ ಮಾತ್ರನೇ ಅವು ನೆಮ್ಮದಿಯಾಗಿ ಈ ಭೂಮಿನ ಬಿಟ್ಟು ಹೋಗ್ತವೆ ಅಂತ. ಸೊ ಈ ರೀತಿ ಅವಳಿಗೆ ಮೋಕ್ಷ ಪ್ರಾಪ್ತಿಯಾಗಿ ಅವಳು ಈ ಭೂಮಿನ ಬಿಟ್ಟು ಸ್ವರ್ಗ ಸೇರ್ಕೊಳ್ತಾಳೆ. ಸೊ ಹೀಗೆ ಆ ಪ್ರಭೇಂದು ಮುಂಬೈಯಲ್ಲಿ ಮತ್ತೆ ಒಂದು ಮ್ಯೂಸಿಕ್ ಕನ್ಸರ್ಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾನೆ. ಅಂಡ್ ಕೊನೆಗೂ ಸಾಧ್ಯ ಅನ್ನೋಳು ಅವಳಿಗೆ ಸಿಗ್ತಾಳೆ. ಸೊ ಈ ರೀತಿ ಮೂವಿ ಒಂದು ಹ್ಯಾಪಿ ಎಂಡಿಂಗ್ ನ ಪಡ್ಕೊಳ್ಳುತ್ತೆ. ಸೊ ಇದು ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾ ಅಂತಾನೆ ಹೇಳ್ಬೋದು. ಕೇರಳದಲ್ಲಿ ಇದು ತುಂಬಾನೇ ಒಳ್ಳೆ ರೀಚ್ ಅನ್ನ ಪಡ್ಕೊಂಡಿದೆ. ನನಗೆ ಸಿನಿಮಾದ ಪ್ಲಾಟ್ ಇಷ್ಟ ಆಯ್ತು, ಸಿನಿಮಾದ ಕತೆ ಇಷ್ಟ ಆಯ್ತು, ಅಂಡ್ ರೈಟಿಂಗ್ ಕೂಡ ಇಷ್ಟ ಆಯ್ತು. ಬಟ್ ಎಲ್ಲ ಒಂದ್ ಕಡೆ ಸಿನಿಮಾದ ರೈಟಿಂಗು ಕೆಲವು ಫಿಲ್ಲರ್ಸ್ ನ ಆಡ್ ಮಾಡಿದ್ದಾರೆ. ಆ ಫಿಲ್ಲರ್ಸ್ ಅಲ್ಲಿ ಇನ್ನೂ ಎಫೆಕ್ಟಿವ್ ಆಗಿ ಬರ್ಕೊಂಡಿದ್ರೆ ಇದು ಇನ್ನೂ ಚೆನ್ನಾಗಿ ರೀಚ್ ಆಗ್ತಿತ್ತು ಅಂತ ನನ್ನ ಒಪಿನಿಯನ್. ಸೊ ನೀವಿನ್ನು ಈ ಸಿನಿಮಾ ನೋಡಿಲ್ಲ ಅಂದ್ರೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಸಿಗುತ್ತೆ, ಈಗಲೇ ನೋಡಿ. ಅಂಡ್ ನೀವು ಆಲ್ರೆಡಿ ಈ ಸಿನಿಮಾನ ನೋಡಿದೀರಾ ಅಂದ್ರೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನೆಕ್ಸ್ಟ್ ಇನ್ಯಾವ ಸಿನಿಮಾಗಳನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.